ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ರಾಜ ರಾಣಿಯರೇ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ರಾಜ ಮರ್ಯಾದೆಯ ಸ್ವಾಗತ. ಸಿಂಹ ಅಂದ್ರೇ ಕಾಡಿನ ರಾಜ. ನಿಮ್ಮ ರಾಶಿ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಇವತ್ತಿಂದ ನಿಮ್ಮ ಸಿಂಹ ಗರ್ಜನೆ ಶುರುವಾಗುತ್ತೆ. ಹೌದು, ಮುಂದಿನ 10 ದಿನದಲ್ಲಿ ನಿಮ್ಮ ಶಕ್ತಿ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ತೀರಾ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ತುಳಿಯೋಕೆ ನೋಡಿದವರು ಈಗ ನಿಮ್ಮ ಕಾಲ ಬಳಿ ಬರ್ತಾರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೂರ್ಯದೇವರ ಭಕ್ತರಾಗಿದೆ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೀರಿ. ನಿಮ್ಮ ಮೇಲಿನ ಎಲ್ಲ ಗ್ರಹ ದೋಷ ಕೂಡ ಸುಟ್ಟು ಭಸ್ಮವಾಗುತ್ತೆ. ಸಿಂಹರಾಶಿಯವರಿಗೆ ಈಗ ಸೂರ್ಯ ನಿಮ್ಮ 10ನೇ ಮನೆ ಕರ್ಮಸ್ಥಾನದಲ್ಲಿ ದಿಗ್ಬಲನಾಗಿ ಇದ್ದಾನೆ. ಜೊತೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಇದಕ್ಕೆ ಸಿಂಹಾಸನ ಯೋಗ ಅಂತ ಕರೀತಾರೆ. ಇದರ ಅರ್ಥೇನು? ನೀವು ಯಾವ ಕ್ಷೇತ್ರದಲ್ಲಿ ಇದ್ರೂ ಅಲ್ಲಿ ನೀವು ರಾಜ. ಲೀಡರ್ಶಿಪ್, ಅಧಿಕಾರ, ಗೌರವ ಎಲ್ಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ ಪ್ರಮೋಷನ್ ಗ್ಯಾರಂಟಿ. ರಾಜಕೀಯದಲ್ಲಿ ಇರೋರಿಗೆ ದೊಡ್ಡ ಹುದ್ದೆ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ನೀವು ಮಾರ್ಕೆಟ್ನ ಕಿಂಗ್ ಆಗ್ತೀರಾ. ನಿಮ್ಮ ಒಂದು ಸಹಿಯಿಂದ ಲಕ್ಷಾಂತರ ಜನರ ಭವಿಷ್ಯ ಬದಲಾಗುತ್ತೆ. ಇನ್ನು ಹಣಕಾಸು ಮತ್ತು ಆಸ್ತಿ ಯೋಗ. ನಿಮ್ಮ 2ನೇ ಮನೆ ಧನಸ್ಥಾನವನ್ನು ಶನಿ ನೋಡ್ತಾ ಇದ್ದಾನೆ. ಮೊದಲು ಸ್ವಲ್ಪ ಟೈಟ್ ಆಗಿದ್ರೂ ಈಗ ಶನಿ ವಕ್ರ ನಿವೃತ್ತಿ ಆಗ್ತಿದ್ದಾನೆ. ಅಂದರೆ ನಿಮ್ಮ ಹಣ ಹೊಳೆ ಓಪನ್ ಆಗುತ್ತೆ. ಹಣದ ಹೊಳೆ ಓಪನ್ ಆಗಿ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುತ್ತೆ. ಕೋರ್ಟಲ್ಲಿದ್ದ ಆಸ್ತಿ ವಿವಾದ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ನಿಮ್ಮ ಜೀವನದಲ್ಲಿ ಅನ್ನ ಬಟ್ಟೆಗೆ ಯಾವತ್ತೂ ಕೊರತೆ ಇರದ ಹಾಗೆ ನೀವು ಜೀವನವನ್ನು ಮಾಡ್ತೀರಾ. ಅಷ್ಟೇ ಅಲ್ಲದೆ ಚಿನ್ನ, ಬೆಳ್ಳಿ, ಭೂಮಿ ಅದರ ಮೇಲೆ ಕೂಡ ನೀವು ಇನ್ವೆಸ್ಟ್ ಮಾಡಿದರೆ 5 ಪಟ್ಟು ಲಾಭ ಅನ್ನೋದು ನಿಮಗೆ ಆಗುತ್ತೆ. ನಿಮ್ಮ ಬ್ಯಾಂಕ್ ಲೋನ್, ಹೋಮ್ ಲೋನ್ ಎಲ್ಲ ಈಸಿಯಾಗಿ ಪಾಸ್ ಆಗುತ್ತೆ. ನೀವು ಅಂದ್ಕೊಂಡಿದ್ದ ಬಂಗ್ಲೆ, ಕಾರು ಕೊಳ್ಳುವ ಕನಸು ಈ ತಿಂಗಳೇ ನೆನಸಾಗುತ್ತೆ. ಲಕ್ಷ್ಮಿ ಮತ್ತು ಕುಬೇರ ಇಬ್ಬರು ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ. ಇನ್ನು ಈ ಜೂನ್ ತಿಂಗಳಲ್ಲಿ ನಿಮಗೆ 3 ಎಚ್ಚರಿಕೆ ಕೂಡ ಇದೆ. ಸಿಂಹರಾಶಿಯವರಿಗೆ 3 ಖಡಕ್ ಎಚ್ಚರಿಕೆ. ಒಂದನೇದಾಗಿ, ಅಹಂಕಾರ ಪಡೋದಕ್ಕೆ ಹೋಗಬೇಡಿ. ನೀವು ರಾಜ ನಿಜ, ಆದರೆ ಅಹಂಕಾರ ತೋರಿಸಿದರೆ ಸೂರ್ಯ ದೋಷ ಬರುತ್ತೆ. ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ, ಎಲ್ಲರೂ ನಿಮ್ಮವರಾಗ್ತಾರೆ. ಎರಡನೇದಾಗಿ, ಯಾವುದೇ ಕಾರಣಕ್ಕೂ ತಂದೆಗೆ ಎದುರು ಮಾತಾಡಬೇಡಿ. ಸೂರ್ಯ ಅಂದರೆ ತಂದೆಯ ಮಾತು ಮೀರಿದರೆ, ಅವರಿಗೆ ನೋವು ಮಾಡಿದರೆ ನಿಮ್ಮ ಭಾಗ್ಯಕ್ಕೆ ತೊಂದರೆ ಆಗುತ್ತೆ. ಮೂರನೇದು, ಭಾನುವಾರ ಮಾಂಸ ಮದ್ಯ ಬೇಡ. ಭಾನುವಾರ ಸೂರ್ಯನ ದಿನ. ಆ ದಿನ ಉಪವಾಸ ಇದ್ದು ಸೂರ್ಯನಿಗೆ ನೀರು ಅರ್ಪಿಸಿದರೆ ನಿಮ್ಮ ಶತ್ರುನಾಶ ಆಗ್ತಾರೆ. ತಪ್ಪಿದರೆ ಆರೋಗ್ಯ ಕೆಡುತ್ತೆ. ಇನ್ನು ಆರೋಗ್ಯ ಮತ್ತು ತೇಜಸ್ಸು. ಸೂರ್ಯ ಅಂದರೆ ಆರೋಗ್ಯ, ಆತ್ಮವಿಶ್ವಾಸ, ತೇಜಸ್ಸು. ಮುಂದಿನ ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತೆ. ಕಣ್ಣಿನ ತೇಜಸ್ಸು ಹೆಚ್ಚಾಗುತ್ತೆ. ಹೃದಯ ಸಂಬಂಧಿ ಸಮಸ್ಯೆ, BP, ಮೂಳೆ ನೋವು ಇದ್ದವರಿಗೆ ಪರಿಹಾರ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ತಾಮ್ರದ ಚೆಂಬೆಯಲ್ಲಿ ನೀರು ಕುಡಿರಿ. ನಿಮ್ಮ ಸ್ಟೆಮಿನಾ ಅನ್ನೋದು 10ರಷ್ಟು ಜಾಸ್ತಿ ಆಗುತ್ತೆ. ನೀವು ನಿಂತಲೇ ಜನ ಆಕರ್ಷಣೆ ಆಗ್ತಾರೆ. ನಿಮ್ಮ ಎನರ್ಜಿ ನೋಡಿ ಶತ್ರುಗಳೇ ಹೆದರ್ತಾರೆ. ಇನ್ನು ಶತ್ರು ಸಂಹಾರ ಮತ್ತು ಕಾನೂನಿನ ವಿಜಯ. ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ. ಯಾಕೆಂದರೆ ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡೋರು ಜಾಸ್ತಿ. ಆದರೆ ಈಗ ನಿಮ್ಮ 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಇದಕ್ಕೆ ವಿಪರೀತ ರಾಜಯೋಗ ಅಂತ ಕರೀತಾರೆ. ಅಂದರೆ ಶತ್ರುಗಳಿಂದಲೇ ನಿಮಗೆ ಲಾಭ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರು ಈಗ ತಾವೇ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದವರು ಕೋರ್ಟಲ್ಲಿ ಮಾನ ಕಳೆದುಕೊಳ್ತಾರೆ. ಪೊಲೀಸ್ ಕೇಸ್, ಸರ್ಕಾರಿ ವಿಚಾರಣೆ ಎಲ್ಲದರಲ್ಲೂ ಕೂಡ ನೀವು ಕ್ಲೀನ್ ಚಿಟ್ ಪಡಿತೀರಾ. ನೀವು ಯಾರಿಗೂ ಉತ್ತರ ಕೊಡಬೇಕಂತೇನಿಲ್ಲ, ಕಾಲವೇ ಅವರಿಗೆ ಉತ್ತರ ಕೊಡುತ್ತೆ. ಇನ್ನು ಪ್ರೀತಿ, ಮದುವೆ, ಸಂತಾನ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ. ಲವ್ ಮಾಡಿದ್ದವರಿಗೆ ಮನೆಯವರ ಆಶೀರ್ವಾದ ಸಿಕ್ಕಿ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಆಗಿ ಮಕ್ಕಳಾಗದೆ ಕೊರಗ್ತಾ ಇದ್ದ ದಂಪತಿಗಳಿಗೆ ಸಿಹಿ ಸುದ್ದಿ, ಗಂಡು ಸಂತಾನ ಯೋಗ ಇದೆ. ಗಂಡ ಹೆಂಡತಿ ಮಧ್ಯೆ ರಾಜ ರಾಣಿ ತರಹ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿ ನಿಮ್ಮನ್ನು ತಲೆಯ ಮೇಲೆ ಹೊತ್ತು ಮೆರೆಸ್ತಾರೆ. ಸಮಾಜದಲ್ಲಿ ನಿಮ್ಮ ಜೋಡಿಗೆ ಐಡಿಯಲ್ ಕಪಲ್ ಅಂತ ಹೆಸರು ಬರುತ್ತೆ. ಮಕ್ಕಳಿಂದ ನಿಮಗೆ ಹೆಸರು, ಕೀರ್ತಿ ಸಿಗುತ್ತೆ.
ಮುಂದಿನ 10 ದಿನ ರಾಜ ಪಟ್ಟಾಭಿಷೇಕ. ಈಗ ಅತ್ಯಂತ ಸೀಕ್ರೆಟ್ ವಿಷಯ. ಮುಂದಿನ 10 ದಿನದಲ್ಲಿ ಸೂರ್ಯ ನಿಮ್ಮ 11ನೇ ಮನೆ ಲಾಭಸ್ಥಾನಕ್ಕೆ ಬರ್ತಾನೆ. ಅಂದರೆ ನಿಮಗೆ ಸಿಗೋದೇನು ಗೊತ್ತಾ? ಪಟ್ಟಾಭಿಷೇಕ. ಹೌದು, ನೀವು ಕೆಲಸ ಮಾಡೋ ಕ್ಷೇತ್ರದಲ್ಲಿ ನಿಮಗೆ ಪಟ್ಟ ಕಟ್ಟುತ್ತಾರೆ. ಅವಾರ್ಡ್, ರಿವಾರ್ಡ್, ಸನ್ಮಾನ ಎಲ್ಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮಗೆ 3 ರಾಜಶಕುನ ಸಿಗುತ್ತೆ. ಒಂದನೇದಾಗಿ ಕನಸಲ್ಲಿ ಸಿಂಹ ಕಂಡ್ರೆ, ಎರಡನೇದಾಗಿ ಇದ್ದಕ್ಕಿದ್ದಂತೆ ಸರ್ಕಾರಿ ಗೌರವ ಸಿಕ್ಕರೆ, ಮೂರನೇದಾಗಿ ಯಾರಾದರೂ ಚಿನ್ನದ ವಸ್ತು ಗಿಫ್ಟ್ ಕೊಟ್ಟರೆ. ಈ 3ರಲ್ಲಿ ಒಂದು ಕಂಡ್ರೂ ಕೂಡ ನೀವು ತಿಳ್ಕೊಂಬಿಡಿ, ನೀವು ಮುಂದಿನ ಮುಖ್ಯಮಂತ್ರಿ, CEO, ದೊಡ್ಡ ಉದ್ಯಮಿ ಆಗೋ ಯೋಗ ಕೂಡ ಶುರುವಾಯಿತು ಅಂತಲೇ ಅರ್ಥ. ಕೊನೆಯದಾಗಿ ಒಂದು ರಾಜ ಪರಿಹಾರ. ಪ್ರತಿ ಭಾನುವಾರ ಕೆಂಪು ಬಟ್ಟೆ ಹಾಕ್ಕೊಂಡು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಗೋಧಿ ಬೆಲ್ಲ ದಾನ ಮಾಡಿ. ಓಂ ರಾಮ್ ಹ್ರೀಂ ಹ್ರೌಂ ಸ ಸೂರ್ಯಾಯ ನಮಃ 12 ಸಲ ಹೇಳಿ. ನಿಮ್ಮ ಜಾತಕದಲ್ಲಿ ಎಷ್ಟೇ ದೊಡ್ಡ ದೋಷ ಇದ್ದರೂ ಕೂಡ ಸುಟ್ಟು ಹೋಗುತ್ತೆ. ಸಿಂಹರಾಶಿಯ ಸೂರ್ಯ ಪುತ್ರರೇ, ನಿಮ್ಮ ಕಾಲ ಇದು. ಎದ್ದೇಳಿ, ಗರ್ಜಿಸಿ, ಇಡೀ ಜಗತ್ತು ನಿಮ್ಮ ಮಾತು ಕೇಳುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಎಲ್ಲ ಸಿಂಹರಾಶಿಯ ಹುಲಿಗಳಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಸೂರ್ಯದೇವ ಅಂತ ಬರೆದು ನಿಮ್ಮ ಆಸೆ ಬೇಡಿಕೊಳ್ಳಿ. ನಿಮ್ಮ ಗೆಲುವಿಗೆ ನಾನು ಗ್ಯಾರಂಟಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.